ಹಾಯ್ ಎವರಿವನ್, ಎಲ್ಲರೂ ಹೇಗಿದ್ದೀರಾ? ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೇನು ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ವಿಡಿಯೋ ಕಂಪ್ಲೀಟ್ ನೋಡಿ, ಹಾಗಾದರೆ ಮಾತ್ರ ಅರ್ಥ ಆಗೋದು. ಈ ವಿಡಿಯೋಗೆ ನಾನು 5000 ಲೈಕ್ಸ್ನ ಟಾರ್ಗೆಟ್ ಕೊಟ್ಟಿದ್ದೀನಿ. ಎಲ್ಲರೂ ರೀಚ್ ಮಾಡ್ತೀರಲ್ವಾ? ಆಮೇಲೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲಿ ಸ್ಕಿಪ್ ಮಾತ್ರ ಮಾಡಬಾರ್ದು. ನಿಮಗೇನು ಅರ್ಥ ಆಗೋದಿಲ್ಲ, ಲಾಸ್ಟ್ ಕಾಮೆಂಟ್ ಮಾಡ್ತೀರಾ ಏನು ಅರ್ಥ ಆಗಿಲ್ಲ ಅಂತೇಳಿ. ಯಾರು ಫಸ್ಟ್ ಟೈಮ್ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸ್ಟಾರ್ಟ್ ಮಾಡೋಣ ವಿಡಿಯೋ. ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಧರ್ಮಸ್ಥಳ. ಈ ಕತೆ ಶತಮಾನಗಳ ಹಿಂದಿನದು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಟ್ಟದಂಚುಗಳಲ್ಲಿ ಹರಡಿರುವ ಒಂದು ನಿಸರ್ಗದಸಿದ ಹಳ್ಳಿ. ಆಗ ಅದನ್ನು ಮಾಣಿ ಎಂದು ಕರೆಯಲಾಗುತ್ತದೆ. ಈ ಊರಿನಲ್ಲಿ ವಾಜಾ ಹರಣ್ಯಯ್ಯ ಎಂಬ ಒಬ್ಬ ಶ್ರದ್ಧಾವಂತ ಜೈನ ವ್ಯಕ್ತಿ ಕುಟುಂಬದೊಂದಿಗೆ ನೆಲೆಸಿದ್ರು. ಧರ್ಮದಲ್ಲಿ ನಿಷ್ಠೆ, ಅತಿಥಿ ಸತ್ಕಾರದಲ್ಲಿ ಶ್ರದ್ಧೆ ಇವರ ಜೀವನದ ಮೂಲಾಧಾರೆಯಾಗಿತ್ತು. ಒಂದು ದಿನ ಅವರ ಮನೆಗೆ 4 ಯತಿಗಳು ಬಂದರು. ಧರ್ಮದೇವರು, ಕೀರ್ತಿ, ಭದ್ರ ಮತ್ತು ಕಣಿಕ. ಅವರು ಯೋಗಿಗಳಂತೆ ಬಂದು ಆತಿಥ್ಯಕ್ಕಾಗಿ ಕೇಳಿದ್ರು. ಹರಣ್ಯಯ್ಯ ಕುಟುಂಬ ತಕ್ಷಣವೇ ಶುದ್ಧ ಆಹಾರ, ನಿದ್ದೆ ವ್ಯವಸ್ಥೆ, ಪೂಜೆ ಎಲ್ಲವನ್ನು ಕೂಡ ಮಾಡಿದ್ರು. ಈ ಆತಿಥ್ಯಕ್ಕೆ ತೃಪ್ತರಾದ ಆ ಯತಿಗಳು ತಮ್ಮ ನಿಜರೂಪ ತೋರಿಸಿದ್ರು. ಅವರು ಧರ್ಮದೇವರು ಮತ್ತು ಅವರ ಸಹೋದರರು. ಅವರು ಆ ಹರಣ್ಯನಿಗೆ ಆಶೀರ್ವಾದ ನೀಡಿ ಈ ಸ್ಥಳದಲ್ಲಿ ಶ್ರೀ ಮಂಜುನಾಥನ ಸ್ಥಾಪನೆ ಆಗಬೇಕು ಅಂತ ಹೇಳಿದ್ರು. ಇದು ಧರ್ಮಸ್ಥಳದ ಮೂಲ. ಇನ್ನು ಮಂಜುನಾಥನ ಮಹಿಮೆ ಮತ್ತು ಸ್ಥಾಪನೆ. ಶಿವನ ಶಕ್ತಿಯ ರೂಪ ಮಂಜುನಾಥ. ಕಪ್ಪು ಕಲ್ಲಿನಲ್ಲಿ ನಿರ್ಮಿತವಾದ ಶಿವಲಿಂಗ ರೂಪದಲ್ಲಿ ಈ ದೇವಾಲಯಕ್ಕೆ ನಾನಾ ರೂಪದ ಪೂಜೆಗಳು ನಡೀತವೆ. ಆದರೆ ಧರ್ಮಸ್ಥಳದ ವಿಶೇಷತೆ ಏನಂತಂದ್ರೆ, ಜೈನ ಕುಟುಂಬವೊಂದು ಶೈವ ದೇವಾಲಯವನ್ನು ಶ್ರದ್ಧೆಯಿಂದ ನಿರ್ವಹಿಸ್ತಾ ಇರೋದು. ಇವತ್ತು ಇದು ಜಗತ್ತಿನಲ್ಲಿಯೇ ಒಂದು ವಿಭಿನ್ನ ಧಾರ್ಮಿಕ ಸಂಸ್ಥೆ. ಧರ್ಮದೇವರು ಆದೇಶಿಸಿದಂತೆ ಇಲ್ಲಿ ಮಂಜುನಾಥನನ್ನು ಸ್ಥಾಪಿಸಿ ಜೈನ ತತ್ವಗಳಾದ ಅಹಿಂಸೆ, ಸತ್ಯದ ಧಾರ್ಮಿಕ ಸೇವೆಯೊಂದಿಗೆ ಶಿವಪೂಜೆ ಬೆರೆತು ಒಂದು ವಿಭಿನ್ನ ಸಂಸ್ಕೃತಿಯ ಹುಟ್ಟಾಕೊಂಡಿತು. ಇದರ ಹಿಂದೆ ಇರುವ ಧ್ವನಿ ಧರ್ಮ ಎಲ್ಲರಿಗೂ ಒಂದೇ, ಶ್ರದ್ಧೆ. ಶ್ರದ್ಧೆ ಇದ್ರೆ ದೇವರು ಎಲ್ಲೆಡೆ ಇರೋದು ಅಂತೂ ಖಂಡಿತ. ಇನ್ನು ಇಲ್ಲಿನ ಹರಕೆ, ನಂಬಿಕೆಗಳು ಮತ್ತು ಅನುಭವಗಳು. ಇಲ್ಲಿ ದಿನಕ್ಕೊಂದು ಹೆಜ್ಜೆ ಹರಕೆ ಪೂರೈಸಲು ಬರುತ್ತೆ. ಹೆಣ್ಮಕ್ಕಳು ಮಕ್ಕಳ ಆಶಯದಿಂದ, ಗಂಡಸರು ಮನಸ್ಸಿಗೆ ಶಾಂತಿಯ ಹಂಬಲದಿಂದ, ಹಿರಿಯರು ಆರೋಗ್ಯಕ್ಕಾಗಿ, ಯುವಕರು ಉದ್ಯೋಗದ ಭರವಸೆಗಾಗಿ ಬರ್ತಾರೆ. ಒಮ್ಮೆ ಗಂಡನ ದುರುಡು ವರ್ತನೆಯಿಂದ ಬಳಲ್ತಿದ್ದ ಅಮ್ಮ ಒಂದು ಹರಕೆ ಹಾಕಿದ್ಲು, ನನ್ನ ಗಂಡ ಬದಲಾದ್ರೆ ನಾನೊಬ್ಬ ಶುದ್ಧ ಸೇವಕಿ ಆಗ್ತೀನಿ ಅಂತ. ವಾರದೊಳಗೆ ಗಂಡ ಮನೆಗೆ ಬಂದು ಬಾಳದ ಒಂದು ನವಚೈತನ್ಯವೊಂದು ಪ್ರಾರಂಭ ಆಯಿತು. ಇಂತಹ ಸಾವಿರಾರು ಘಟನೆಗಳು ಇವೆ. ಇಂತಹ ಪವಾಡ ಶಕ್ತಿ ಇಲ್ಲಿ ಮೆರೆದಿದೆ. ಇದರ ಹಿಂದಿನ ಶಕ್ತಿ ಏನೆಂದರೆ ದೇವರ ಪ್ರತ್ಯಕ್ಷ ಅನುಭವ. ಮಂಜುನಾಥ ಎಂದರೆ ಒಬ್ಬ ಕರುಣೆಯ ಮೂರ್ತಿ, ಕಾರುಣ್ಯ ಮೂರ್ತಿ, ಪವಾಡ ಮೂರ್ತಿ. ಇನ್ನು ಧರ್ಮಸ್ಥಳದ ಸೇವೆಗಳು. ಇಲ್ಲಿ ಹಸಿವಿನಿಂದ ಬರುವವರು ಖಾಲಿ ಹೊಟ್ಟೆಯಲ್ಲಿ ಮನೆಗೆ ಹೋಗೋದೇ ಇಲ್ಲ. ಅನ್ನದಾನ ಇದು ಇಲ್ಲಿ ಪ್ರತಿದಿನ ನಡೆಯುವ ದೈವಿ ಸೇವೆ. ಸಾವಿರಾರು ಜನರಿಗೆ ಉಚಿತ ಭೋಜನ ನೀಡಲಾಗುತ್ತೆ. ವೈದ್ಯಕೀಯ ಸೇವೆಗಳಲ್ಲಿ ಕೋಟಿ ಚಂದಯ್ಯ ಮೆಡಿಕಲ್ ಟ್ರಸ್ಟ್, ಶಿಕ್ಷಣದ ಪುನೀತ ಕಾರ್ಯಗಳು, ಶ್ರೀ ಮಂಜುನಾಥೇಶ್ವರ ಕಾಲೇಜುಗಳ ಜಾಲ, ಸಾಮಾಜಿಕ ಸೇವೆಗಳಲ್ಲಿ ಪೌರ ಕಾರ್ಮಿಕರಿಗೆ ಮನೆ ನೀಡುವ ಯೋಜನೆಗಳು, ಸ್ವಚ್ಛತೆಯ ಸಂಸ್ಕಾರ, ಗಾಂಧಿ ತತ್ವಗಳನ್ನು ಆಧರಿಸಿದ ಯೋಜನೆಗಳು. ಇದೊಂದು ದೇವಸ್ಥಾನಕ್ಕೆ ಅಷ್ಟೇ ಅಲ್ಲ, ಅದು ಜೀವಂತ ಧರ್ಮ ತತ್ವದ ನಿದರ್ಶನ. ಮಂಜುನಾಥನ ಪ್ರತ್ಯಕ್ಷದ ಘಟನೆಗಳು. ಒಮ್ಮೆ ಆನೆ ಬಿದ್ದಿದ್ದು, ಭಕ್ತರತ್ತ ಓಡಿದ ಸಮಯ ಎಲ್ಲ ಜನರು ಚೀತ್ಕಾರ ಹಾಕಿದ್ರು. ಆದರೆ ಆ ಆನೆ ದೇವರ ಸನ್ನಿಧಾನಕ್ಕೆ ಬಂದಾಗ ತಕ್ಷಣ ತಿರುಗಿ ಹೋಯಿತು. ಅದು ಸತ್ತವನನ್ನ ಜೀವಂತ ಮಾಡಲಿಲ್ಲ, ಆದರೆ ಭಕ್ತನ ಹೃದಯದಲ್ಲಿ ದೇವರಿರುವುದನ್ನು ಗೊತ್ತು ಮಾಡಿತು. ಇನ್ನು ಒಬ್ಬ ಮಗ ತನ್ನ ತಾಯಿ ಚಿಕ್ಕದಾಗಿ ನಿದ್ದೆಯಲ್ಲಿ ಕೂಗಿದಾಳೆ ಅಂತ ದೇವರಿಗೆ ಹರಕೆ ಹಾಕಿದ. ಆ ಮಗ ಮುಂದೆ IAS ಅಧಿಕಾರಿ ಆದ. ಇವು ಕೇವಲ ಕಥೆಯಲ್ಲ, ಪವಾಡ. ಅಲ್ಲಿ ಧರ್ಮಸ್ಥಳದ ವಾಸ್ತವ ಘಟನೆಗಳು. ಇನ್ನು ಪ್ರಸಿದ್ಧ ಉತ್ಸವಗಳು ಮತ್ತು ರಥೋತ್ಸವ. ಪ್ರತಿಯೊಂದು ವರ್ಷ ನಡೆಯುವ ಮಹಾರಥೋತ್ಸವ ಧರ್ಮಸ್ಥಳದ ಮಹತ್ವವನ್ನು ಎತ್ತಿ ಹಿಡಿಯುತ್ತೆ. ಸಾವಿರಾರು ಜನರು ಭಾಗವಹಿಸಿ ಅದರಲ್ಲಿ ಪಾಲ್ಗೊಂಡು ಭಕ್ತಿಯಿಂದ ರಥವನ್ನ ಎಳಿತಾರೆ. ಲಕ್ಷ ದೀಪೋತ್ಸವದಂದು ದೇವಸ್ಥಾನ ಬೆಳಕುಗಳಿಂದ ತುಂಬಿರುತ್ತೆ. ಈ ಬೆಳಕು ಅಜ್ಞಾನದಿಂದ ಜ್ಞಾನಕ್ಕೆ, ಕತ್ತಲಿನಿಂದ ಬೆಳಕಿಗೆ, ವ್ಯಥೆಯಿಂದ ಶಾಂತಿಗೆ. ಇನ್ನು ಧರ್ಮ ಮತ್ತು ಜಾತಿಗೆ ಮೀರಿದ
ಅಲ್ಲಿನ ಭಕ್ತಿ ವಿಸ್ಮಯ. ಇಲ್ಲಿ ಯಾರಿಗೆ ವೇಷವೇನೇ ಇರಲಿ ಎಲ್ಲರೂ ಒಂದೇ, ದೇವರು ಎಲ್ಲರಿಗೂ ಒಂದೇ. ಮೌನವಾಗಿರುವುದಿಲ್ಲ. ಒಂದೇ ಪಂಕ್ತಿಯಲ್ಲಿ ನಾನಾ ಜಾತಿ ಧರ್ಮದವರು ಕುಳಿತು ಭೋಜನ ಮಾಡುವ ಒಂದು ಅದ್ಭುತ ದೃಶ್ಯ ಇದು. ಸಮಾನತೆ. ಜೈನರು ದೇವಾಲಯದ ಆಡಳಿತ ಮಾಡ್ತಾ ಇದ್ದಾರೆ, ಶೈವ ಪುರೋಹಿತರೇ ಪೂಜಾ ನಡೆಸ್ತಾ ಇದ್ದಾರೆ. ಇದು ವಿಶ್ವದಲ್ಲೇ ಅಪರೂಪ. ಇತ್ತೀಚೆಗೆ ಒಂದು ಘಟನೆಯಲ್ಲಿ ನಡೆಯಿತು. ಉದ್ಯೋಗವಿಲ್ಲದ ಯುವಕ ಮಂಜುನಾಥನ ಬಳಿ ಬಂದು ಹರಕೆ ಹಾಕಿದ್ದ. ಆತನು 21 ದಿನಗಳ ಹಿಂದೆ ಬಂದವನೇ ಈಗ ಅಮೆರಿಕದಿಂದ ಶ್ರದ್ಧೆಯಿಂದ ಬಂದು ಹರಕೆ ತೀರಿಸ್ತಿದ್ದ. ಮಂಜುನಾಥನ ಶಕ್ತಿ ಕಾಲ, ದೇಶ, ಕಾಲಮಾನ ಯಾವುದಕ್ಕೂ ಬದ್ಧ ಅಲ್ಲ, ಅದೆಲ್ಲವೂ ದಾಟಿ ಇದೆ. ಆತನ ಪವಾಡ ಬರೀ ಬಾಯಿಂದ ಹೇಳೋದಕ್ಕೆ ಆಗೋದಿಲ್ಲ. ಧರ್ಮಸ್ಥಳ ಪ್ರವಾಸ ವಿವರಣೆ. ಧರ್ಮಸ್ಥಳಕ್ಕೆ ಬರುವ ದಾರಿ ಪ್ರವಾಸಿ ಸ್ಥಳಗಳು: ನಂದಿನಿ ನದಿಯ ತೀರ, ಬಾಹುಬಲಿ ಮೂರ್ತಿ, ನವಗ್ರಹ ಕಚೇರಿ, ಒನಕಟ್ಟೆ. ಆಳದ ನೈಸರ್ಗಿಕ ಸೌಂದರ್ಯ ಪ್ರವಾಸಿಗರಿಗೆ ಸ್ವರ್ಗವನ್ನೇ ಸೃಷ್ಟಿ ಮಾಡುತ್ತೆ. ಪ್ರವಾಸಿಗರಿಗೆ ಇಲ್ಲಿ ವಸತಿ ವ್ಯವಸ್ಥೆ, ಊಟ ಎಲ್ಲವೂ ಫ್ರೀ ಆಗಿರುತ್ತೆ. ಅಲ್ಲಿ ಭಕ್ತರಿಗಿಂತ ದೇವರೇ ಹೆಚ್ಚಾಗಿ ಮೆಚ್ಚಿಕೊಳ್ತಾರೆ. ಈ ಧರ್ಮಸ್ಥಳದಿಂದ ನಾವು ಕಲಿಯಬೇಕಾದ ಪಾಠ: ಜೀವನದಲ್ಲಿ ಧರ್ಮವನ್ನು ಅನುಸರಿಸಿದರೆ ಭಯಕ್ಕೆ ಸ್ಥಳವಿಲ್ಲ. ದೇವರಲ್ಲಿ ನಂಬಿಕೆ ಇರಬೇಕು. ಧರ್ಮದೇವರು ಕಾಪಾಡ್ತಾರೆ. ಭಯದಿಂದ ಅಲ್ಲ, ಭಕ್ತಿಯಿಂದ ಬದುಕೋಣ. ಶಿವನ ದಯೆಯೇ ಜೀವದ ಗೆಲುವು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ, ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100% ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444